ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಯಾವುದಂತ ಹೇಳಿದರೆ, ನಮ್ಮ ಮಕ್ಕಳನ್ನು ಇನ್ನೊಬ್ಬರು ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಡಲ್ ಇದ್ದರೆ, ಇಲ್ಲ ಅಂತ ಹೇಳಿದರೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಡಲ್ ಇದ್ದರೆ, ಇನ್ನೊಬ್ಬರು ಮಕ್ಕಳನ್ನು ತೋರಿಸ್ಬಿಟ್ಟು ನೋಡು ಅವರೆಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಹಾಗೆ ಸ್ಪೋರ್ಟ್ಸಲ್ಲಿ ಎಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಇನ್ವಾಲ್ವ್ ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಕಂಪೇರ್ ಮಾಡ್ತಾರಲ್ವ. ಇದು ಒಂದು ಸಹಜ ಅಂತ ಹೇಳ್ಬೋದು. ಆದರೆ ಈ ಥರ ಮಾಡೋದು ಮಾತ್ರ ಇದೆಯಲ್ವಾ, ತುಂಬ ದೊಡ್ಡ ತಪ್ಪು. ನಮ್ಮ ಮಕ್ಕಳನ್ನು ನಾವು ಇನ್ನೊಬ್ಬರ ಮಕ್ಕಳ ಜೊತೆಗೆ ಯಾಕೆ ನಾವು ಕಂಪೇರ್ ಮಾಡಬೇಕಲ್ವಾ? ಅವರ ಟ್ಯಾಲೆಂಟ್ ಅವರಿಗೆ, ಅವರ ಒಂದು ಬುದ್ಧಿಶಕ್ತಿ ಅವರಿಗೆ. ಹಾಗೆ ನಮ್ಮ ಮಕ್ಕಳ ಹುಟ್ಟಿಗೆ ಒಂದು ಕಾರಣ ನಾವು ಪೇರೆಂಟ್ಸ್ ಆಗಿರ್ತೀವಿ ನಿಜ. ಆದರೆ ಅದರ ಹಿಂದೆ ದೇವರು ಇರ್ತಾರಲ್ವ, ಆ ದೇವರು ಆ ಮಕ್ಕಳಿಗೆ ಏನೆಲ್ಲ ಸಿಗಬೇಕು, ಅವರ ಜೀವನದಲ್ಲಿ ಏನೆಲ್ಲ ಸಿಗಬೇಕು, ಅವರಿಗೆ ಎಷ್ಟು ವಿದ್ಯೆ ಕೊಡಬೇಕು, ಬುದ್ಧಿ ಕೊಡಬೇಕು, ಪ್ರತಿಯೊಂದನ್ನು ಕೂಡ ದೇವರೇ ತೀರ್ಮಾನ ಮಾಡಿಬಿಟ್ಟು ಆಮೇಲೆ ಈ ಭೂಮಿಗೆ ನಮ್ಮ ಒಂದು ಮುಖಾಂತರ ಕಲಿಸಿರುವಂಥದ್ದು. ಇದನ್ನು ನೀವು ಮೇಯ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ನಾನು. ಅದನ್ನು ನೀವು ತಿಳ್ಕೋಬೇಕು, ಗೊತ್ತಾಯ್ತಲ್ವಾ? ಯಾಕಂತ ಹೇಳಿದರೆ ವಿದ್ಯೆ ಅನ್ನೋದು ದೇವರು ನಮಗೆ ಕೊಟ್ಟಿರುವಂತಹ ವರ. ಅದು ಕೆಲವು ಮಕ್ಕಳು ತುಂಬಾ ಶಾರ್ಪ್ ಆಗಿರ್ತಾರೆ, ಕೆಲವು ಮಕ್ಕಳು ತುಂಬಾ ಡಲ್ ಆಗಿರ್ತಾರೆ. ನೀವು ನಿಮಗೆ ಒಂದು ಕ್ವಶನ್ ಮಾಡ್ಕೊಳ್ಳಿ, ನೀವು ತುಂಬ ಡಲ್ ಆಗಿರುವಂತಹ ಮಕ್ಕಳನ್ನು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ಮೇಲಕ್ಕೆ ತರೋದು ತುಂಬ ಕಷ್ಟ. ಅಂದರೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಲವೊಬ್ಬರು ಮಕ್ಕಳು ಕೆಲವೊಂದು ಸಬ್ಜೆಕ್ಟ್ಸ್ಗಳಲ್ಲಿ 0 ಮಾರ್ಕ್ ತೆಗೆಯುವಂಥದ್ದು, 1 ಮಾರ್ಕ್ ತೆಗೆಯುವಂಥದ್ದು, 2 ಮಾರ್ಕ್ ತೆಗೆಯುವಂಥದ್ದು, ಇಂಥ ಮಕ್ಕಳು ಸ್ಟಾರ್ಟಿಂಗ್ ಸ್ಟೇಜ್ನಿಂದ ಅವರ ಒಂದು ಎಜುಕೇಷನ್ ಎಲ್ಲಿ ತನಕ ಅವರು ಕಂಟಿನ್ಯೂ ಮಾಡ್ತಾರೆ ನೋಡಿ, ಅಲ್ಲಿ ತನಕ ಕೂಡ ಅಷ್ಟೇ ಆ ಮಕ್ಕಳು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಎಲ್ಲ ಮಕ್ಕಳ ಥರ ನಾವು ಕೂಡ ಒಂದು 90% 80% ಎಲ್ಲ ತೆಗಿಬೇಕು ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಅದೊಂದು ದೇವರ ವರ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಶಾರ್ಪ್ ಇರುವಂತಹ ಮಕ್ಕಳಿಗೆ ಕೂಡ ಅಷ್ಟೇ ದೇವರು ಕೊಟ್ಟಂತಹ ವರ ಅಂತಲೇ ಹೇಳ್ಬೋದು. ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಸ್ನೇಹಿತರೆ. ಈ ವಿಷಯದಲ್ಲಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಮಕ್ಕಳನ್ನು ಇನ್ನೊಬ್ಬ ಮಕ್ಕಳ ಜೊತೆಗೆ ಕಂಪೇರ್ ಮಾಡ್ಕೋಬಾರ್ದು. ನಮ್ಮ ಮಕ್ಕಳ ಭಾಗ್ಯದಲ್ಲಿ ಎಷ್ಟಿರತ್ತೋ, ದೇವರು ಎಷ್ಟನ್ನು ಕೊಟ್ಟಿರ್ತಾನೋ ಅಷ್ಟೇ ಆಗೋದು. ಅದಕ್ಕಿಂತ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಸಾಧ್ಯನೇ ಇಲ್ಲ. ನಮ್ಮ ಮಕ್ಕಳ ಇಡೀ ಜೀವನದಲ್ಲಿ ಆ ದೇವರು ಎಷ್ಟು ಭಾಗ್ಯಗಳನ್ನು ಕೊಟ್ಟಿರ್ತಾನೋ ಅಷ್ಟೇ ಅವರಿಗೆ ಸಿಗೋದಕ್ಕೆ ಸಾಧ್ಯ ಅಲ್ವಾ. ಅದಕ್ಕಿಂತ ಜಾಸ್ತಿ ಏನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಕೂಡ ಒಂದು ಹಣೆ ಬರಹ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಸ್ವಲ್ಪ ಪೇರೆಂಟ್ಸ್ ಯೋಚನೆ ಮಾಡಿದರೆ ಅವರ ಮಕ್ಕಳನ್ನು ಇನ್ನೊಬ್ಬರು ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಹೋಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಯಾಕೆ ನಾವು ನಮ್ಮ ಮಕ್ಕಳನ್ನ ಇನ್ನೊಬ್ಬರು ಮಕ್ಕಳ ಜೊತೆಗೆ ಕಂಪೇರ್ ಮಾಡಬೇಕು ಅಲ್ವಾ? ಅವರ ಅಪ್ಪ ಅಮ್ಮ ಇಂಟೆಲಿಜೆಂಟ್ ಆಗಿರ್ತಾರೆ, ನಾವು ಸ್ವಲ್ಪ ವೀಕ್ ಆಗಿರ್ತೀವಿ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಅದೇ ನಮ್ಮ ಮಕ್ಕಳಿಗೆ ಬರೋದಲ್ವ. ನಾವು ಯಾವ ಥರ ಇರ್ತೀವಿ ಅಂತ ಮೊದಲು ನಾವು ಅನ್ಕೋಬೇಕು, ಗೊತ್ತಾಯ್ತಾ? ಪೇರೆಂಟ್ಸ್ ಯಾವ ಥರ ಇದ್ದೀವಿ, ನಾವು ತುಂಬಾ ಇಂಟೆಲಿಜೆಂಟ್ ಆಗಿದ್ದೀವಿ, ನಾವು ಕೂಡ ಅಷ್ಟೇ ಎಜುಕೇಷನಲ್ಲಿ ತುಂಬಾ ಟಾಪಲ್ಲಿದ್ವಿ, ನಾವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್, ರ್ಯಾಂಕ್ ಸ್ಟೂಡೆಂಟ್ಸ್ ಅಂತ ಇದ್ದರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಕು. ಅದು ಬಿಟ್ಟು ಕಂಪೇರ್ ಮಾಡಬಾರ್ದು, ಆಯಿತಾ? ನಿಮ್ಮ ಮಕ್ಕಳ ಬಗ್ಗೆ ನೀವು ಹೌದು ನಾನು ಹುಷಾರಿದ್ದೆ ಅಲ್ವಾ, ನನ್ನ ಮಗಳು ಕೂಡ ಇದೇ ಥರ ಇರಬೇಕು ಅಂತ ಯೋಚನೆ ಮಾಡೋದು ಸಹಜ. ಇದು ನೀವು ತುಂಬಾ ಡಲ್ ಇರ್ತೀರಿ, ನಿಮ್ಮ ಮಕ್ಕಳು ತುಂಬಾ ಟಾಪ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಅದೇ ನಾನು ಹೇಳ್ತಾ ಇರ್ತೀನಲ್ವಾ, ಕೆಲವೊಂದು ಹೆರಿಡಿಟಿ ಅಂತ ಹೇಳ್ಬೋದು, ಅಪ್ಪ ಅಮ್ಮಂದು ಮಕ್ಕಳಿಗೆ ಬಂದಿರುತ್ತೆ. ಅದು ಬಿಟ್ಟು ಇನ್ನು ಆ ಪೇರೆಂಟ್ಸ್ ಏನಂತ ಹೇಳಿದರೆ, ಕೆಲವೊಬ್ಬರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ, ಎಲ್ಲ ವಿಷಯಗಳಲ್ಲೂ ಕೂಡ ಅವರು ತುಂಬಾ ಮೇಲಕ್ಕೆ ಹೋಗಿರ್ತಾರೆ. ಅಂಥವ್ರ ಮಕ್ಕಳು ಸ್ವಲ್ಪ ಹುಷಾರಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಆ ಪ್ರಾಬ್ಲಮ್ನ ನಾವು ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಏನು, ಎಲ್ಲಿಂದ ಬರ್ತಾ ಇದೆ, ಅದನ್ನು ಮೊದಲು ಯೋಚನೆ ಮಾಡಿಬಿಟ್ಟು ನಾವು ಕಂಪೇರ್ ಮಾಡ್ಕೋಬೇಕು. ಮೊದಲು ನಾವು ತಿಳ್ಕೊಬೇಕಾದ್ದು ಏನಂತ ಹೇಳಿದರೆ, ನಮ್ಮ ಮಕ್ಕಳ ಭಾಗ್ಯದಲ್ಲಿ ಎಷ್ಟಿದೆ, ನಮ್ಮ ಮಕ್ಕಳ ಹಣೆಯಲ್ಲಿ ಎಷ್ಟು ದೇವರು ಬರೆದು ಭೂಮಿಗೆ ಕಳಿಸಿದ್ದಾರೆ, ಅದನ್ನು ನಾವು ಮೊದಲು ಯೋಚನೆ ಮಾಡಬೇಕಲ್ವಾ. ಎಷ್ಟು ಸಿಗತ್ತೋ ನಮ್ಮ ಮಕ್ಕಳಿಗೆ ಅಷ್ಟೇ ಸಿಗೋದು. ಕೆಲವೊಬ್ಬರು ಇವಾಗ ಏನಂತ ಹೇಳಿದರೆ, ತುಂಬ ನಾನು ನೋಡಿದ್ದೀನಿ ಎಕ್ಸಾಂಪಲ್ ನಮ್ಮ ಸುತ್ತಮುತ್ತ ಎಲ್ಲ, ಅಪ್ಪ ಅಮ್ಮ ಮಕ್ಕಳ ಬಗ್ಗೆ ಕೇರೇ ಮಾಡಲ್ಲ, ಓದಿಸೋದಕ್ಕೆ ಎಲ್ಲ ಏನೂ ಹೋಗಲ್ಲ, ಅವರ ಪಾಡಿಗೆ ಅವರನ್ನು ಬಿಟ್ಟಿರ್ತಾರೆ. ಆ ಮಕ್ಕಳು ಎಷ್ಟು ಚೆನ್ನಾಗಿ ಓದಿ ಮಾರ್ಕ್ಸ್ ಎಲ್ಲ ತೆಗಿತಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಎಷ್ಟೊಂದು ಚೆನ್ನಾಗಿ ಹೆಸರು ಮಾಡಿರ್ತಾರೆ ನೋಡಿ. ಅದೆಲ್ಲ ಯೋಗ, ಅವರು ಹುಟ್ಟುವಾಗಲೇ ಪಡ್ಕೊಂಡು ಬಂದಿರುವಂಥದ್ದು, ದೇವರು ಅವರಿಗೆ ಕೊಟ್ಟು ಕಲಿಸಿರುವಂಥದ್ದು. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಂತ ಬಿಟ್ಟೇ ಬಿಡಿ ಅಂತ ಹೇಳೋದಲ್ಲ ನಾನು, ಮಕ್ಕಳನ್ನು ಅವರ ಪಾಡಿಗೆ ಅವರನ್ನು ಬಿಟ್ಬಿಡಿ ಅಂತ ಆ ರೀತಿ ಹೇಳೋದಲ್ಲ. ಮಕ್ಕಳ ಜೊತೆಗೆ ನಾವು ಇರಬೇಕು, ಪ್ರತಿ ಒಂದು ಹಂತದಲ್ಲೂ ಕೂಡ ಮಕ್ಕಳ ಜೊತೆಗೆ ನಾವಿರಬೇಕು. ಅದು ನಮ್ಮ ಕರ್ತವ್ಯ, ದೇವರು ನಮಗೆ ವಹಿಸಿರುವಂತಹ ಜವಾಬ್ದಾರಿ ಅದು ಅಲ್ವಾ. ನಮ್ಮ ಹೊಟ್ಟೆನಲ್ಲಿ ನಮ್ಮ ಮಕ್ಕಳು ಹುಟ್ಟಿರ್ತಾರೆ ಅಂತ ಹೇಳಿದರೆ ಕೆಲವೊಂದು ಜವಾಬ್ದಾರಿಗಳನ್ನು ದೇವರು ನಮಗೆ ಕೊಟ್ಟಿರ್ತಾರೆ.
ಅವರ ಒಳ್ಳೆತನ ಕೆಟ್ಟತನ ನಿಮ್ಮ ಕೈಯಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಕಳಿಸಿರ್ತಾರೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟು ಇನ್ನೊಬ್ಬ ಮಕ್ಕಳ ಜೊತೆ ಕಂಪೇರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ ಸ್ನೇಹಿತರೆ. ಇನ್ನೊಬ್ಬರು ಮಕ್ಕಳು ಯಾರೋ ಎಷ್ಟೋ ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗಿದ್ದಾರೆ, ನಿನಗೆ ಆಗಲ್ಲ ಅಲ್ವಾ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ನಮ್ಮ ಪಾಲಿಗೆ ಎಷ್ಟು ಇರುತ್ತೋ, ಅಂದರೆ ನಮ್ಮ ಪಾಲಿಗೆ ದೇವರು ಎಷ್ಟು ಕೊಟ್ಟಿರ್ತಾನೋ ಅಷ್ಟನ್ನು ಮಾತ್ರ ನಮಗೆ ಪಡೆಯೋದಕ್ಕೆ ಸಾಧ್ಯ. ಹಾಗೆ ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಏನನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಬ್ಬರು ಮಕ್ಕಳನ್ನು ಇನ್ನೊಬ್ಬರು ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ.